ನಮಸ್ಕಾರ, ಇದು ಪೊಲಿಟಿಕಲ್ ಸ್ಪೆಷಲ್. ನಾನು ದಿವ್ಯಶ್ರೀ. ಅನಿವಾರ್ಯ ಕಾರಣಗಳಿಂದ ಹಿರಿಯೂರಿನಲ್ಲಿ ಉಪಚುನಾವಣೆ ನಡೀತಾ ಇದೆ. ಆದರೆ ಹಿರಿಯೂರು ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಹಲವು ಪ್ರಶ್ನೆಗಳಿದ್ದಾವೆ. ಈ ಹಿರಿಯೂರು ಕ್ಷೇತ್ರದಲ್ಲಿ ಪರಕೀಯರೇ ಆಳಬೇಕಾ? ಸ್ಥಳೀಯ ನಾಯಕರನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ವಾ? ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಸ್ಥಳೀಯ ನಾಯಕರನ್ನು ಬೆಳೆಸಿ ಅಲ್ಲೊಬ್ಬ ಶಾಸಕರನ್ನು ನಿರ್ಮಾಣ ಮಾಡಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಸರ್ಕಾರಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆದಂತಹ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗಿದ್ದಾರೆ. ಹೌದು, ಡಾಕ್ಟರ್ ಜೆ ರಾಜು ಬೇತೂರು ಪಾಳ್ಯ ಈ ಬಾರಿಯ ಉಪಚುನಾವಣೆಯ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹಿರಿಯೂರು ಕ್ಷೇತ್ರ ಅಂತಾಗ ಬಹಳ ಕುತೂಹಲ ಇದೆ. ಅನಿವಾರ್ಯ ಕಾರಣಗಳಿಂದ ಉಪಚುನಾವಣೆ ಕೂಡ ಆಗ್ತಾ ಇದೆ. ಸುದೀರ್ಘವಾಗಿ ನಿಮ್ಮ ವಿಚಾರಕ್ಕೆ ಬರುವುದಾದ್ರೆ 28 ವರ್ಷಗಳ ಅನುಭವವನ್ನ ಸರ್ಕಾರಿ ಅಧಿಕಾರಿಯಾಗಿ ನೀವು ಕೆಲಸ ನಿರ್ವಹಿಸುವಂಥದ್ದು. ಆದ್ರೆ ನಿಮ್ಗೆ ರಾಜಕೀಯದ ನಂಟು ಯಾಕೆ? ಆ ಆಸೆ ಆಕಾಂಕ್ಷೆ ಯಾಕೆ? ಇದ್ರ ಬಗ್ಗೆ ಮೊದಲು ಹೇಳಿ. ಮೂಲಭೂತವಾಗಿ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ನನ್ನ ವೃತ್ತಿ ಜೀವನ ಆರಂಭ ಮಾಡಿದೆ. ತಮಗೆ ಗೊತ್ತು, ರಾಜಕೀಯ ಶಾಸ್ತ್ರ ಪಾಠ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಚುನಾವಣೆ ಹೇಳಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿವರೆಗೂ ಪಾಠ ಮಾಡಬೇಕು, MLA MP. ಆವತ್ತಿನಿಂದ ನನಗೆ ಅದರ ವಾಸನೆ ಇತ್ತು. ನಿವೃತ್ತಿ ಆದಮೇಲೆ ನೋಡೋಣ, ರಾಜಕೀಯ ರಂಗ ಪ್ರವೇಶ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಕಳೆದ ಒಂದು 3 ತಿಂಗಳಿಂಚೆ ನಿವೃತ್ತಿ ಆದ. ಇದು ಅನಿವಾರ್ಯ, ತಾವು ಹೇಳಿದಾಗೆ ಉಪಚುನಾವಣೆ ಒಂದು ಅನಿವಾರ್ಯವಾಗಿ ಬಂತು. ನಾನೊಬ್ಬ ಲೋಕಲ್, ನಮಗೆ ಟಿಕೆಟನ್ನು ಕೊಡಬೇಕು. ರಾಜಕೀಯ ಪಕ್ಷಗಳು ಗುರುತಿಸಿ, ತಾವೇ ಹೀಗೆ ಹೇಳಿದ್ರಿ, ಯಾಕೆ ಪರಕೀಯರ ಪಾಲಾಗಿದೆ ಹಿರಿಯೂರು, ಇದು ನೀವು ಕೇಳಬೇಕು ರಾಜಕೀಯ ಪಕ್ಷಗಳಿಗೆ. ಈಗ ನಾವು ನಮ್ಮ ತಾಲೂಕಿನವ್ರು ಆಲೇ ಕೇಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅನಾದಿ ಕಾಲದಿಂದಲೂ ಹಾಗೆ ನಡ್ಕೊಂಡು ಬಂದುಬಿಟ್ಟಿದೆ. MP ಎಲೆಕ್ಷನ್ನು ಅಷ್ಟೇ, MLA ಎಲೆಕ್ಷನ್ನು ಅಷ್ಟೇ. ಏನು ಯಾರು ಸಮರ್ಥರಿಲ್ವಾ? MP-ಗೂ ಸಮರ್ಥರಿಲ್ವಾ? ಹಾಗಾದ್ರೆ ಆ ಹಿಸ್ಟ್ರಿಯನ್ನು ನೋಡೋದಾದ್ರೆ ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಕೀಯರ ಆಳ್ವಿಕೆ, ಪರಕೀಯರು ಅಂತ ಅಷ್ಟು ನೇರವಾಗಿ ಹೇಳಬೇಕು ಇಲ್ಲ ಗೊತ್ತಿಲ್ಲ. ಈಗ ನೋಡಿ, ಶಶಿಕುಮಾರ್ ಅವರು, ನಾರಾಯಣ ಸ್ವಾಮಿ ಅವರು, ಹೀಗೆ ಹಲವು ನಾಯಕರಲ್ಲಿ ಹೊರಹೊಮ್ಬಿಟ್ರು. ಬಟ್ ಅವ್ರು ಯಾರಾದ್ರೂ ಸ್ಥಳೀಯರ ಇಲ್ಲ ಅನ್ನೋದು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಯಾವ ತರ ಸ್ಥಳೀಯರಾಗಿ ನಿಮಗೆ ಭಾವನೆ ಬರುತ್ತೆ? ಮೇಡಮ್, ಇವತ್ತು ಪಾರ್ಲಿಮೆಂಟ್ಗೆ ಬರ್ತಾರೆ, ಬೇರೆಯವರು ಬರ್ತಾ ಇದ್ದಾರೆ. ತಮಗೆ ಗೊತ್ತು, ಕಳೆದ 3-4 ಬಾರಿಯಿಂದನೂ ಚಿತ್ರದುರ್ಗದಲ್ಲಿ ಯಾರೂ ಪರಿಶಿಷ್ಟ ಜಾತಿಯವರು ಸಮರ್ಥರಿಲ್ವಾ? ಖಂಡಿತ ಇದ್ದಾರೆ, ಸಮರ್ಥರಿದ್ದಾರೆ. ರಾಜಕೀಯ ಜ್ಞಾನವುಳ್ಳವರು ಇದ್ದಾರೆ, ಕೇಪಬಿಲಿಟಿ ಇರೋರು ಇದ್ದಾರೆ MP ಆಗೋದಕ್ಕೆ. ಆದರೆ ಅವಕಾಶಗಳು ನಿರಾಕರಿಸ್ತಾ ಇದ್ದಾರೆ ಅವ್ರಿಗೆ. ಇದು ನಮ್ಮ ದುರ್ದೈವ. ಹಿರಿಯೂರು ಅಸೆಂಬ್ಲಿಗೆ ಬಂದರೂ ಅಷ್ಟೇ. ಈಗ ಬೇರೆಯವ್ರು ಬರ್ತಾರೆ MP-ಗಳು, ಬೇರೆ ಜಿಲ್ಲೆಯವ್ರು ಬಂದಾರೋ ಹಿರಿಯೂರಿಗೆ ಯಾರನ್ನ ಆಯ್ಕೆ ಮಾಡ್ತಾರೆ? ಲೋಕಲ್ ಆಯ್ಕೆ ಮಾಡ್ತಾರೆ, ಅವರು ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಮತ್ತೊಂದು ದುರ್ದೈವ. ಇದು ಅವರು ಬೇರೆಯವರು, ಅವರು ಆಯ್ಕೆ ಮಾಡೋದು ಬೇರೆಯವರು. ಇದು ಇದು ಎಂಥ ವಿಪರ್ಯಾಸ ನಮ್ಮದು. ಅಂಥ ಅವ್ಯವಸ್ಥೆ ಒಳಗೆ ನಾವಿದ್ದೀವಿ ಅಂತ ಹಿರಿಯೂರು ಜನ ಗೊತ್ತಾಯ್ತು. ಈ ಸಾರಿ ಸ್ಥಳೀಯರನ್ನು ತರಬೇಕು ಎಂಥ ಸಂದರ್ಭದಲ್ಲೂ. ಯಾಕೆಂದರೆ ಆ ಜಲ ನೆಲ ಅದರ ಒಡನಾಟ ಇರ್ತಕ್ಕಂಥದ್ದು ಅಲ್ಲಿ ಹುಟ್ಟಿ ಬೆಳೆದವ್ರಿಗೆ, ಅಲ್ಲಿ ಸ್ಥಳೀಯರಿಗೆ ಗೊತ್ತಿರ್ತದೆ ಅಲ್ಲಿಯ ಜನರ ನಾಡಿ ಮಿಡಿತ. ಯಾರೋ ಎಲ್ಲಿದ್ದನೋ ಬರ್ತಾರೆ, ರಾತ್ರಿಗೆ 4 ಜನ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಊರು ಅಂತಾರೆ, ಈ ಊರು ಅಂತಾರೆ, ಅವ್ರು ನಮ್ಮವರು ಇವ್ರು ನಮ್ಮವರು ಅಂತ ಹೇಳಿಬಿಟ್ಟು ಗೆಲ್ಲೋ ಪ್ರಯತ್ನ ಮಾಡೋದು. ಯಾರ ಅಪ್ಪಣೆ ತಗೊಂಡು ಅಲ್ಲಿ ನಾಯಕರ ಆಯ್ಕೆ ಆಗುತ್ತೆ ಹಂಗಾದ್ರೆ? ಮೇಡಮ್, ಇದು ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷ ಇದೆ. ತಮ್ಮಲ್ಲಿ ತಮಗೆ ಗೊತ್ತಿದ್ದಂಗೆ 3 ಪಕ್ಷಗಳಿದ್ದಾವೆ. 3 ಪಕ್ಷದವರು ಇದನ್ನು ಆಲೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಇರೋದೇ ಅದು, ಸ್ಥಳೀಯರಾಗಬೇಕು. ಯಾವ ಪಕ್ಷದಲ್ಲೇ 3 ಪಕ್ಷದಲ್ಲಿ ಯಾರಿಗಾದರೂ ಕೊಡಲಿ, ಸ್ಥಳೀಯರಿಗೆ ಕೊಡಲಿ, ಯಾವುದೇ ಜಾತಿಯವ್ರಿಗೆ ಕೊಡಲಿ, ನಮ್ಮ ವಿರೋಧ ಇಲ್ಲ. ನಮ್ಮ ವಾದ ಇಷ್ಟೇ, ಸ್ಥಳೀಯರಿಗೆ ಕೊಡಬೇಕು. ಸ್ಥಳೀಯರನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಪ್ರಯತ್ನ ನಮ್ಮವ್ರು ಮಾಡ್ತಾರೆ. ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ನನಗೆ ಕೊಡಬೇಕು ಅಂತ ಇಲ್ಲ. ನಮ್ಮ 3 ಪಕ್ಷಗಳು ಸ್ಥಳೀಯರಿಗೆ ಕೊಡಬೇಕು. ಜನ ಸ್ಥಳೀಯರನ್ನೇ ಆಯ್ಕೆ ಮಾಡ್ಕೊಳ್ತಾರೆ. 3 ಪಕ್ಷಗಳು ಬೇರೆಯವ್ರಿಗೆ ಕೊಟ್ಟಾಗ ಬೇರೆಯವರೇ ಆಯ್ಕೆ ಆಗ್ತಾರೆ. ಈಗ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು, ಈಗ BJP ತಗೊಳ್ಳಿಯೋ 1800ಕ್ಕೂ ಹೆಚ್ಚು ಶಾಸಕರನ್ನ ಭಾರತದ ಆದ್ಯಂತ ಹೊಂದಿರುವಂತಹ ಪಕ್ಷ.
ಈಗ ಕಾಂಗ್ರೆಸ್ಸು ತಗೊಂಡ್ರೆ ಬಲಿಷ್ಠವಾಗಿದ್ದಂಥ ಪಕ್ಷ, ಒಂದೊಳ್ಳೆ ಹಿಸ್ಟ್ರಿಯನ್ನು ಹೊಂದಿದೆ, ರಾಷ್ಟ್ರೀಯ ಪಕ್ಷ ಅಂತ ಹೆಸರನ್ನು ಪಡ್ಕೊಂಡಿದ್ದಾವೆ. ಕರ್ನಾಟಕದಲ್ಲಿ JDSನ ಪ್ರಾಬಲ್ಯ ದೊಡ್ಡದು. ಆ ಇತಿಹಾಸವನ್ನು ನಾವು ನೋಡ್ಕೊ ಬಂದರೆ ಅಂಥ ಪ್ರಬಲ ಇತಿಹಾಸವನ್ನು ಹೊಂದಿರುವಂಥ ಈ ಮೂರು ಪಕ್ಷಗಳು ಹಿರಿಯೂರಿನಲ್ಲಿ ಒಬ್ಬ ಸ್ಥಳೀಯ ನಾಯಕನನ್ನ ಹುಟ್ಟು ಹಾಕೋ ಸಾಮರ್ಥ್ಯ ಇಲ್ಲ ಅನ್ಕೋಬೇಕಾ? ರಾಷ್ಟ್ರೀಯ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ, ಅಥವಾ ಅಂಥ ಸ್ಥಳೀಯ ನಾಯಕರು ಇಲ್ವಾ ಹಿರಿಯೂರಲ್ಲಿ? ಮೇಡಮ್, ಸ್ಥಳೀಯ ನಾಯಕರು ಇದ್ದಾರೆ, ಎಲ್ಲ ಅರ್ಹತೆಗಳು ಇದ್ದಾವೆ, ರಾಜಕೀಯ ಜ್ಞಾನವೂ ಇದೆ, ಚುನಾವಣೆ ಆಡುವಂಥ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಅರ್ಹತೆಗಳು ಇದ್ದರೂ ಸಹ ಅವರು ಯಾವ್ಯಾವ ರೀತಿ ಮಾನದಂಡಗಳನ್ನ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೋ ಅವರೇ ಹೇಳ್ಬೇಕು ಪಕ್ಷದವರು. ಆ ಮಾನದಂಡ ಸೃಷ್ಟಿ ಮಾಡಬೇಕಾಗಿರೋರು ನೀವು ಈಗ ಅದಕ್ಕೆ ನಿಮ್ಮ ವಾಹಿನಿಯಲ್ಲಿ ಕೂತ್ಕೊಂಡಿರೋದು ನಾನು. ಮೇಡಮ್, ನಾವು ಸ್ಥಳೀಯರು, ನಮಗೆ ಅಲ್ಲಿಯ ಜಲ, ನೆಲ, ಅಲ್ಲಿಯ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳೇನು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಸಮಸ್ಯೆಗಳೇನು, ಅಲ್ಲಿ ಹುಟ್ಟು ಬೆಳೆದವ್ರಿಗೆ ಗೊತ್ತಿರ್ತದೆ ಅದನ್ನು ರಕ್ಷಣೆ ಏನು, ಹಿಂದಿನವ್ರು ಏನು ಮಾಡಿದರು, ಮಾಡ್ತಾ ಇದ್ದಾರೆ. ಅವ್ರು ಬರ್ತಾರೆ ಸ್ವಲ್ಪ ದಿನ, ಈಗ ವೀಕೆಂಡ್ಗೆ ಎಷ್ಟು ಆಗ್ತಾರೆ. ಹೌದು. ನಾವಾದರೆ ವಾರಕ್ಕೆ 7 ದಿನ ಅಲ್ಲಿ ಸಿಗ್ತೀವಿ. ನಮ್ಮವ್ರು ಯಾರೇ ಆಗಲಿ, ಯಾವುದೇ ಪಾರ್ಟಿಯವರಾಗಲಿ 7 ದಿನ ಅಲ್ಲೇ ಸಿಗ್ತೀವಿ. ಸೊ ಇಂಥವ್ರನ್ನ ಆಯ್ಕೆ ಮಾಡಿ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ಜನಗಳು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಲೋಕಲ್ ಆಗಬೇಕು, ಲೋಕಲ್ ಸಮಸ್ಯೆಗಳನ್ನು ಅರ್ಥವ್ರಾಗಬೇಕು. ಅಲ್ಲಿ ಅನೇಕ ಭಾಷೆ, ಅನೇಕ ವಿಭಿನ್ನ ಸಂಸ್ಕೃತಿ ಇರ್ತಕ್ಕಂಥ ಒಂದು NH4 NH13 ಜಾಯಿನ್ ಆಗಿರ್ತಕ್ಕಂಥ ಏಕೈಕ ಸಿಟಿ ನಮ್ಮದು. ಯಾವುದು? ಹಿರಿಯೂರು. ವಾಣಿವಿಲಾಸ್ ಸಾಗರದಂಥ ಮಹಾಸಾಗರ ಮಹಾರಾಜರು ಕಟ್ಟಿರ್ತಕ್ಕಂಥ ಡ್ಯಾಮು ಫುಲ್ಲಾಗಿದೆ 2 ವರ್ಷ. ಸೊ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಕುಡಿಯೋ ನೀರನ್ನು ಉಪಯೋಗಿಸ್ಕೊಳ್ಳೋದಾಗಲಿ, ಬೇರೆ ಬೇರೆ ತಾಲೂಕಿನವರೆಲ್ಲ ವಾಣಿವಿಲಾಸ್ ನೀರು ಕುಡಿತಾ ಇದ್ದಾರೆ, ನಮ್ಮ ತಾಲೂಕಿನವ್ರು ನೀರು ಕುಡಿತಾ ಇಲ್ಲ. ವಾಣಿವಿಲಾಸ್ ಸಾಗರದಿಂದ ಶುಗರ್ ಫ್ಯಾಕ್ಟ್ರಿ, ವಾಣಿವಿಲಾಸ್ ಸಕ್ಕರೆ ಕಾರ್ಖಾನೆ ಇದೆ, ಅದು ಪುನರಾರಂಭ ಆಗಿಲ್ಲ, ಸೀಮೆ ಜಾಲಿ ಬೆಳೆದಿದೆ. ಈ ಎಲ್ಲದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಸ್ಥಳೀಯರಾದರೆ ಇದನ್ನು ಯೋಚನೆ ಮಾಡ್ತಾರೆ. ಹಾಗಾದ್ರೆ ಹೇಳಿ, ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಹಿರಿಯೂರ್ನ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡು ಬಳಸ್ಕೋತಿದ್ದಾರೆ? ಮೇಡಮ್, ಇದು ಏನಾಗಿದೆ ಅಂದರೆ, ನೀವು ಪ್ರಾಕ್ಟೀಸ್ ಹೇಗೆ ಮಾಡ್ತೀರೋ ಹಾಗೆ ಮುಂದುವರಿತದೆ. ಅಭ್ಯಾಸ ಬಲ, ಬೇರೆಯವ್ರಿಗೆ ಕೊಟ್ಟು ಅಭ್ಯಾಸ ಆಗಿಬಿಟ್ಟಿದೆ, ಅದು ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೇಕ್ ಮಾಡ್ತೀರಿ ಈ ಸತಿ? ಡೆಫಿನೆಟ್ ಮೇಡಮ್. ಯಾಕೆಂದರೆ ಒಂದು ತಾಲೂಕಿನ ಸ್ವಾಭಿಮಾನದ ಪ್ರಶ್ನೆ ಇದು, ಸ್ಥಳೀಯರ ಸ್ವಾಭಿಮಾನದ ಪ್ರಶ್ನೆ. ಅದಕ್ಕಾಗಿ ನಾನಿಲ್ಲಿ ನಿಮ್ಮ ವಾಹಿನಿಗೆ ಬಂದಿರೋದು. ನಾವೆಲ್ಲ ಸ್ಥಳೀಯರು ತುಂಬ ಸ್ವಾಭಿಮಾನಿಗಳು, ನಾವು ಅಲ್ಲೇರು. ಆ ಅಸ್ಮಿತೆಯ ಭಾವ ನಿಮ್ಮ ಸ್ಥಳೀಯರಲ್ಲಿ ಇದೆಯಾ? ಖಂಡಿತ ಇದೆ. ಟಿಕೆಟ್ ಅಲ್ಲಿ ಕೊಟ್ಟು ನೋಡಲಿ, ಅವರು ಒಂದು ಅವಕಾಶ ಕೊಡಲಿ, ಒಂದು ಅವಕಾಶ ಕೊಡಲಿ ಮೇಡಮ್. ಯಾಕೆಂದರೆ ಅವಕಾಶ ಕೊಟ್ಟರೆ ತಾನೇ. ಈಗ ನೀವು ಕೊಟ್ಟಿದ್ದೀರಾ, ನಾನೀಗ ಮಾತಾಡ್ತಾ ಇದ್ದೀನಿ, ನನಗೆ ಕೊಡಲಿಲ್ಲ ಅಂದರೆ ಏನು ಮಾತಾಡ್ತೀರಿ? ಹಾಗೆ ಚುನಾವಣೆಗಳು ಅಷ್ಟೇ. ಈಗೆಲ್ಲ ರಾಜಕೀಯ ಜ್ಞಾನ ಎಲ್ಲರಲ್ಲೂ ಜಾಸ್ತಿ ಆಗಿದೆ, ತಮಗೆ ಗೊತ್ತು. ಹಾಗಾಗಿ ಖಂಡಿತ ನಮ್ಮ ಜನ ಆಯ್ಕೆ ಮಾಡ್ತಾರೆ ನಮ್ಮ ಲೋಕಲ್ ಲೀಡರ್ಗಳನ್ನು. ಬೇರೆ ಬೇರೆ ಕಾರಣಕ್ಕೆ ಉಪಚುನಾವಣೆ ಆಗೋದು ಬೇರೆ, ಬಟ್ ನಿಮ್ಮ ಹಿರಿಯೂರು ಕ್ಷೇತ್ರ ಅಂದಾಗ ಸಹಜವಾಗಿ ಅನಿವಾರ್ಯ ಕಾರಣಗಳಿಂದ ಆಗ್ತಿರುವಂಥದ್ದು ಸುಧಾಕರ್ ಅವರ ನಿಧನದಿಂದ. ನಾನು ಸಮೀಕರಿಸಬೇಕೋ ಬೇಡವೋ ಗೊತ್ತಿಲ್ಲ. ಇದೇ ಕಾರಣ ಈಗ ಬಾಗಲಕೋಟೆಯಲ್ಲೂ ಆಯಿತು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಆಯಿತು. BJP ಬಿಟ್ಬೇಡ, ಕಾಂಗ್ರೆಸ್ ವಿಚಾರ ಉಲ್ಲೇಖ ಮಾಡಬೇಕು, ಏಕೆಂದ್ರೆ ಅದೇ ಸದ್ದುಗದ್ದಲ ಮಾಡಿದ್ದು. ದಾವಣಗೆರೆಯಲ್ಲೂ ಕೂಡ ನೋಡಿ, ಸಮರ್ಥ್ ಮತ್ತೆ ಅಲ್ಲೇ ಇದ್ದಂಥ ಶ್ರೀನಿವಾಸ್ ದಾಸಕರಿಯಪ್ಪ, ಈ ಒಂದು ಸ್ಪರ್ಧೆ ಆಯಿತು. ಅಲ್ಲಿ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಡಬೇಕಾ, ಅಲ್ಲೇ 85,000 ವೋಟರ್ಸ್ ಇದ್ದಂತಹ ಪೈಲ್ವಾನ್ ಅವ್ರಿಗೆ ಕೊಡಬೇಕಾ ಅನ್ನುವಂತಹ ದ್ವಂದ್ವದ ನಡುವೆ ಕೊಟ್ಟಿದ್ದು ಸಮರ್ಥ್ ಅವರಿಗೆ. ಸಿದ್ದರಾಮಯ್ಯನವರು ಸ್ವತಃ ಕೊಟ್ಟಂಥ ಕಾರಣ ಅಲ್ಲಿ ಸಾವು ಸಂಭವಿಸ್ಬಿಟ್ಟಿದೆ. ನಾವೊಂದು ಸಿದ್ಧಾಂತ ಅಂತ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ಆ ಅಭ್ಯಾಸ ಬಲದಲ್ಲಿ ಸಮರ್ಥ್ ಅವ್ರಿಗೆ ಕೊಡಬೇಕು, ಇದು ನಮ್ಮ ನಿರ್ಧಾರ, ನಿಮ್ಮನ್ನೆಲ್ಲ ನಾವು ವಿಶ್ವಾಸಕ್ಕೆ ತಗೊಳ್ತೀವಿ ಅನ್ನೋ ಕಾರಣವನ್ನು ಬಹಿರಂಗವಾಗಿ ಹೇಳಿಬಿಟ್ರು. ಒಂದು ಬಾಗಲಕೋಟೆ ವಿಚಾರಕ್ಕೆ ಬರೋದಾದರೆ, ಅಲ್ಲಿ ಮೇಟಿಯವರ ಸಾವಿನ ನಂತರ ಅದೇ ಕುಟುಂಬಕ್ಕೆ ಕೊಡಬೇಕು, ಸಮರ್ಥರೋ ಅಥವಾ ಮತ್ತೇನೋ ಗೊತ್ತಿಲ್ಲ, ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಪರಿಪಾಠವನ್ನು ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷ ಮಾಡ್ಕೊಂಬರುತ್ತೆ. ಅಂದರೆ ನೀವು ರಾಜ್ಯಶಾಸ್ತ್ರ ಪಾಠ ಮಾಡ್ತಿದ್ರಲ್ವ, ಹೇಳಿ, ಅನುಕಂಪದ ಆಧಾರದಲ್ಲಿ ಟಿಕೆಟ್ ಕೊಡಬೇಕಂತ ಉಲ್ಲೇಖ ಮಾಡಿದ್ಯಾ? ಯಾರು ಮಾಡಿದ್ದಾರೆ ಕಾನೂನನ್ನು ಕೊಡಬೇಕು ಅಂತ? ಎಲ್ಲಿದೆ ಕಾನೂನು? ಎಲ್ಲಿದೆ ಅದೇ ಕುಟುಂಬಕ್ಕೆ ಕೊಡಬೇಕಂತ? ಎಲ್ಲಿದೆ ಕಾನೂನು? ಇಲ್ಲ. ಸೊ ಇಲ್ಲಿ ಇದು ನಿರಂಕುಶ ಪ್ರಭುತ್ವ ಅಲ್ಲ, ಶಕ್ತಿ ಮೇಲೆ ಆಡಳಿತ ನಡೆಸೋದಕ್ಕೆ. ಹಿಟ್ಲರು, ನೆಪೋಲಿಯನ್ ಅವರೆಲ್ಲ ನಡೆಸಿದ್ರು, ಹಿಸ್ಟ್ರಿ ನೀವು ಓದಿದ್ದೀರ. ಇದು ನಿರಂಕುಶ ಪ್ರಭುತ್ವ ಅಲ್ಲ, ರಾಜಪ್ರಭುತ್ವ ಅಲ್ಲ. ರಾಜಪ್ರಭುತ್ವ ಗೊತ್ತಲ್ಲ ನಿಮಗೆ? ರಾಜ ಒಂದು 70-80 ವರ್ಷ ಆಳೋದು, ಅವನು ಸತ್ತರೆ ಅವನ ಮಗ ಆಳೋದು,
ಆ ಮಗ ಒಂದು 70-80 ವರ್ಷ ಆಳೋದು, ಅವನು ಸತ್ತ ಮೇಲೆ ಅವನ ಮಗ ಮೊಮ್ಮಗ ಆಳೋದು. ಇದು ರಾಜಪ್ರಭುತ್ವನೂ ಅಲ್ಲ, ನಿರಂಕುಶ ಪ್ರಭುತ್ವನೂ ಅಲ್ಲ, ಇದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ. ಇಲ್ಲಿ ಪ್ರಜೆಗಳಿಂದ ಆಯ್ಕೆ ಆಗೋದು. ಸೊ ಪ್ರಜೆಗಳ ಮನದಾಳ ಏನು, ಸ್ಥಳೀಯರ ಮನದಾಳ ಏನು ಅಂತ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಯಾವುದೋ ಪರಂಪರೆ ನಡೆಸ್ಕೊಂಡು ಹೋಗೋದಕ್ಕೆ ಅಲ್ಲ, ಇದು ಡೆಮಾಕ್ರಸಿ. ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಗಳಿಗೆ ಇದು ಪ್ರಜಾಪ್ರಭುತ್ವದ ತತ್ವಗಳನ್ನು ಅಳವಡಿಸ್ಕೊಂಡಿರ್ಬೇಕು ಅವರು. ಏಕೆಂದರೆ ಪ್ರಜಾಪ್ರಭುತ್ವ ಎಷ್ಟೋ ಜನ ಹೇಳ್ತಾರೆ, ಅಪ್ಪ ಆಗ್ತಿದ್ದಂಗೆ ಮಗ ಬೇಕಾ, ಮಗ ಆಗ್ತಿದ್ದಂಗೆ ಮೊಮ್ಮಗ ಬೇಕಾ ಅಂತ ಆ ಪಾರ್ಟಿನವ್ರು ಈ ಪಾರ್ಟಿನವ್ರು ಕೇಳ್ತಾ ಇದ್ದಾರೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಈಗ ನಮ್ಮದು ಸ್ಥಳೀಯರಿಗೆ ಕೊಡಿ ಮೊದಲೇ ಕೂಗು, ಯಾವ ಪಕ್ಷಕ್ಕಾದರೂ ಕೊಡಿ, ಯಾವ ಜಾತಿಗಾದರೂ ಕೊಡಿ, ಸ್ಥಳೀಯರಿಗೆ ಕೊಡಿ, ಒಂದೇ ನಮ್ಮ ಕೂಗು, ಲೋಕಲ್ ಲೀಡರ್ ಬರಬೇಕು, ಇಷ್ಟೇ. ಸೊ ಇದಕ್ಕೆ ಪೂರಕವಾಗಿ ರಾಜಕೀಯ ಪಕ್ಷಗಳು ನಿರ್ಧಾರ ತಗೊಳ್ಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಈ ವಾಹಿನಿ ಮೂಲಕ. ಈ ಯೋಚನೆ ಮೋಸ್ಟ್ ಪ್ರೊಬ್ಯಾಬ್ಲಿ ಯಾವ ಪಕ್ಷಕ್ಕೂ ಇದ್ದಂಗೆ ಕಾಣ್ತಾ ಇಲ್ಲ. ಹಿರಿಯೂರು ಕ್ಷೇತ್ರವನ್ನ ನಾವು ಯೋಚನೆ ಮಾಡಿ ಹೇಳೋದು ಅದೇ ಮೇಡಮ್ ದುರಂತ. ಇದೇ ನಮ್ಮ ಹಿರಿಯೂರು ಚಿತ್ರದುರ್ಗ ಎಂಪಿದು ದುರಂತ ಇದು. ನೀವು ಅಲ್ಲಿಗೆ ಬನ್ನಿ, ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದು ಬೇಡ, ನಿಮ್ಮ ಜನ ಕಳಿಸಿ. ಅಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಂಪಿಗೆ ಸಮರ್ಥರಿದ್ದಾರೋ ಇಲ್ಲ SC-ನಲ್ಲಿ ಕೇಳಿ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ 20-30 ವರ್ಷ. ಅಲ್ಲೇ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಮೇಡಮ್, ಅವಕಾಶ ಆಗ್ತಾ ಇಲ್ಲ. ಹಿರಿಯೂರಲ್ಲಿ ನಾನು ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ, ಅಲ್ಲೇ ಓದಿದ್ದೀನಿ, 1 to ಡಿಗ್ರಿವರೆಗೂ ಅಲ್ಲೇ ಓದಿದ್ದೀನಿ. ಇಲ್ವಾ KH ರಂಗನಾಥ್, ಡಿ ಮಂಜುನಾಥ್, BL ಗೌಡ್ರಂಥ ಧೀಮಂತ ನಾಯಕರಿದ್ದಂಥ ಆ ನಾಡು ಇವತ್ತು ಎಲ್ಲ ಪರಕೀಯರ ಪಾಲಾಗ್ತಾ ಇದೆ. ಹಿರಿಯೂರು ಹಿಸ್ಟ್ರಿ ನೋಡೋದಾದ್ರೆ ಒಂದೇ ಒಂದು ಸಲ ಉಪಚುನಾವಣೆಯಲ್ಲಿ, ಅದು ಕೂಡ ಕಡಿಮೆ ಅವಧಿಗೆ ರಾಮಯ್ಯ ಅನ್ನೋರು ಖಂಡಿತ ಲೋಕಲ್ ಲೀಡರ್. ಖುಷಿ ಆಗ್ತದೆ ನಮ್ಗೆ ಇವತ್ತು. ಅದೇ ಅಜೆಂಡಾನೇ ನಾವು ಇಟ್ಕೊಂಡಿರೋದು ಇವತ್ತು. ಅವತ್ತು ಉಪಚುನಾವಣೆಯಲ್ಲಿ ಲೋಕಲ್ ರಾಮಯ್ಯ ಅವರು ಗೆದ್ದಿದ್ರು, ಇವತ್ತು ಉಪಚುನಾವಣೆಯಲ್ಲಿ ಲೋಕಲ್ ರಾಜು ಗೆಲ್ಲಬೇಕು, ಅಥವಾ ಬೇರೆ ಯಾರಾದರೂ ಗೆಲ್ಲಿ, ಲೋಕಲ್ ಅವರು ಯಾರಾದರೂ ಯಾವುದೇ ಪಕ್ಷದಿಂದ ಕೊಡಲಿ. ನೋಡಿ ಇಲ್ಲಿ ಅವರು NDA ಅಂತ 2 JDS ಮತ್ತು BJP ಒಂದು ಮಾಡ್ಕೊಂಡಿದ್ದಾರೆ, ಪ್ರೀಪೋಲ್ ಅಲಯನ್ಸ್. ಈ ಕಡೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇದ್ದ ಲೋಕಲ್ ಅವ್ರಿಗೆ ಕೊಡಲಿ, BJP ಇದ್ದ ಅಥವಾ JDS ಇದ್ದ NDA ಇದ್ದ ಲೋಕಲ್ ಅವ್ರಿಗೆ ಕೊಡಲಿ. ಆವಾಗ ನಾನು ಬಂದಿರೋದು ಉದ್ದೇಶ ಈಡೇರುತ್ತಾ? ಇಲ್ಲಿ ಲೋಕಲ್ ಒಬ್ಬ ಸಮರ್ಥ MLA ಆಯ್ಕೆ ಆಗ್ತಾರ, ಅವ್ರಿಗೆ ಸ್ಥಳೀಯ ಸಮಸ್ಯೆಗಳಿಗೆ ಗೊತ್ತಿರ್ತದ. ಸೊ ಹಾಗಾಗಿ ಅವನಿಗೆ ಆ ಹಿರಿಯೂರು ತಾಲೂಕಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಅವನಿಗೆ ಚಿಂತೆ ಇರ್ತದೆ. ಎಲ್ಲಿದ್ದಾರೋ ಬರೋರಿಗೆ, ಹೆಂಗೆ, ಯಾವ ಧರ್ಮಪುರ ಎಲ್ಲಿದೆ ಗೊತ್ತಿಲ್ಲ, ಜವಗಣ್ಣಹಳ್ಳಿ ಎಲ್ಲಿದೆ ಗೊತ್ತಿಲ್ಲ, ಐಮಂಗ್ಲ ಎಲ್ಲಿದೆ ಗೊತ್ತಿಲ್ಲ. ಯಾರೋ ರಾತ್ರಿ ಹೊತ್ತಾಗ 4 ಜನ ಹಿಂದವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೊಡಿ ಅಂತಾರೆ, ಅಲ್ಲಿ ಕೊಡ್ತಾರೆ, ಬರ್ತಾರೆ. ಸರಿ, ಹಾಗಾದ್ರೆ ನನಗೆ ಹೇಳಿ ಸರ್, ಒಂದೇ ಒಂದ್ಸತಿ ರಾಮಯ್ಯವರು ಉಪಚುನಾವಣೆಯಲ್ಲಿ ಗೆದ್ದಿರೋದು, ಉಳಿದಿರೋ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬೇರೆಯವರೇ ಗೆದ್ದಿದ್ದಾರೆ ಅನ್ನೋದಾದ್ರೆ ಅದು ಅಲ್ಲಿನ ಸ್ಥಳೀಯರ ಆಯ್ಕೆಯೇ, ಅವರೇ ಓಟ್ ಹಾಕಿರುವಂತದ್ದು. ಹಾಗಾಗಿ ಅದು ಸ್ಥಳೀಯರ ಆಯ್ಕೆಯ, ಸ್ಥಳೀಯರ ಅಸಹಾಯಕರ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಒಂದು ರೂಲ್ಸ್ ಅಂತ ಹಾಕ್ಬಿಡ್ತಾರೆ, ಅದನ್ನು ಫಾಲೋ ಮಾಡಬೇಕಾ? ಹೆಂಗದು ಮೇಡಮ್? ಪಕ್ಷ ಪದ್ಧತಿ ವ್ಯವಸ್ಥೆನಲ್ಲಿ ಹೈಕಮಾಂಡ್ ಹೇಳಿದ್ದನ್ನು ಎಲ್ಲರೂ ಒಪ್ಕೊಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ವಾದ ಇಷ್ಟೇ, ಏನು ನಿಮ್ಮ ಪರಂಪರೆ ಬೆಳೆಸ್ಕೊಂಡು ಬಂದಿದ್ದೀರಿ, ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಸ್ಥಳೀಯರಿಗೆ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆ ಅಥವಾ ಡಿಮ್ಯಾಂಡು ಅಥವಾ ಒತ್ತಾಯ ನಂದಷ್ಟೇ. ಸುಧಾಕರ್ ಅವ್ರ ವಿಚಾರಕ್ಕೆ ಬರುವುದಾದ್ರೆ, ಸಹಜವಾಗಿ ನಾನು ಸಿದ್ದರಾಮಯ್ಯನವ್ರ ಹೆಸರನ್ನೇ ಉಲ್ಲೇಖ ಮಾಡ್ತೀನಿ, ಯಾಕಂದ್ರೆ ಅವ್ರು ಓಪನ್ ಸ್ಟೇಟ್ಮೆಂಟ್ ಮಾಡಿದ್ರು ಸಾವು ಸಂಭವಿಸಿದ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಕೊಡುವಂತ ಪರಿಪಾಠ ಅಂತ. ಈಗ ಸುಧಾಕರ್ ಅವ್ರ ಕುಟುಂಬದಲ್ಲಿ ಏನಾದರೂ ಇಚ್ಛೆ ವ್ಯಕ್ತಪಡಿಸಿದ್ದಾರಾ, ಅಥವಾ ಒತ್ತಾಯ ಮಾಡಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡುವಂತಹ ವ್ಯವಸ್ಥೆ ಏನಾದರೂ ಇದೆಯಾ? ಹೆಂಗಿದೆ ಅಲ್ಲಿ? ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿಯ ಪ್ರಕಾರ ಒತ್ತಾಯ ಪೂರ್ವಕವಾಗಿ ಅವ್ರ ಕುಟುಂಬಕ್ಕೆ ಕೊಟ್ಟು ಆ ಅನುಕಂಪದ ಅಲೆಯ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ ಅದರ ಚರ್ಚೆ ಬೇಡ ನನಗೆ. ಅವ್ರಿಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ಪಕ್ಷದವರಾಗಲಿ ಲೋಕಲಿ ಕೊಡಿ ಅಂತಕ್ಕಂಥದ್ದು ನನ್ನ ವಾದ. ಇಷ್ಟೇ. ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ, ಏನು ಗೆಲ್ಲಿಸ್ಕೊಳ್ಳೋದೇನು ಎಲ್ಲರಿಗೂ ಸುಲಭ. ಅವು 2 ಒಂದಾದರೆ ಅದು ಸ್ಟ್ರಾಂಗ್ ಇದೆ. ಅಲ್ಲಿ JDS BJP 2 ಸ್ಟ್ರಾಂಗ್ ಇದೆ ನಮ್ಮಲ್ಲಿ. ದಾವಣಗೆರೆಗೂ ಅದಕ್ಕೂ ಕಂಪೇರ್ ಮಾಡಬೇಡಿ. ಹಿರಿಯೂರು JDS ಸ್ಟ್ರಾಂಗ್ ಇದೆ, BJPನೂ ಸ್ಟ್ರಾಂಗ್ ಇದೆ.
ಕಾಂಗ್ರೆಸ್ಸೂ ಸ್ಟ್ರಾಂಗ್ ಇದೆ. ಬೇರೆ ಬೈ ಎಲೆಕ್ಷನ್ಗೂ ಹಿರಿಯೂರು ಬೈ ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಇದೆ. ನೀವು ಮಾತಾಡೋ ಮಾತು ಕೇಳಿದಾಗ ನನ್ಗನ್ಸಿದ್ದು ಸೋಕಾಲ್ಡ್ ದೊಡ್ಡ ದೊಡ್ಡ ಪಕ್ಷಗಳಿದಾವಲ್ಲ, ಈಗ ನಂಗೆ ಕುಮಾರಸ್ವಾಮಿ ಅವರನ್ನು ತಗೊಳ್ಳೋಣ, ಸಿದ್ದರಾಮಯ್ಯನವರೇ ತಗೊಳ್ಳೋಣ, ಡಿ ಕೆ ಶಿವಕುಮಾರ್ ತಗೊಳ್ಳೋಣ, ಈ ಕಡೆ ವಿಜಯೇಂದ್ರ, ಯಾರ್ಯಾರು ನಾಯಕರಿದ್ದಾರೆ ಅವ್ರಿಗೆ ಆ ಭಾವನೆ ಬರಬೇಕು, ಹಿರಿಯರಲ್ಲೊಬ್ಬ ಸ್ಥಳೀಯ ನಾಯಕನನ್ನು ಹುಟ್ಟು ಹಾಕಬೇಕು ಅಂತ ಬರ್ಬೇಕಪ್ಪ. ಹೌದು, ಸೃಷ್ಟಿ ಮಾಡ್ಬೇಕ್ರಿ. ಯಾರೋ ರೆಡಿ ಇರೋರ್ನ ಈಗ ರೆಡಿ ಮಾಡಿ ಕಳಿಸೋದಕ್ಕೂ ಒಬ್ಬನ ಸ್ಥಳೀಯರನ್ನ ಆಯ್ಕೆ ಮಾಡಿದ್ವಿ ಅಂತ ಹೆಮ್ಮೆನೂ ಅವ್ರಿಗಿರ್ತದೆ. ಆ ಜನಕ್ಕೆ ನಮ್ಮವರಾದರು ಅಂತ ಒಂದು ಪಕ್ಷದ ಮೇಲೆ ವಿಶ್ವಾಸ ಪ್ರೀತಿನೂ ಇರ್ತದೆ. ಯಾರ ಮೇಲೆ, ಬೇರೆಯವ್ರ ಮೇಲೆ ಇರ್ತದ? ಹಾಗಾದ್ರೆ ಹೇಳಿ, ಇಷ್ಟು ವರ್ಷಗಳ ಕಾಲ ಬೇರೆಯವರೇ ಆಯ್ಕೆ ಆಗಿದ್ದಾರೆ, ಹಿರಿಯೂರು ಎಷ್ಟು ಅಭಿವೃದ್ಧಿ ಕಂಡಿದೆ? ಯಾಕಂದ್ರೆ ಅಲ್ಲಿನ ಸ್ಥಳೀಯ ಭಾವನೆ, ನೆಲ ಜಲ, ಆ ಭಾವನೆಗಳನ್ನ ಇಟ್ಕೊಂಡು ನನ್ನ ಜೊತೆನೇ ಇದ್ದ ಸಮಸ್ಯೆಗಳನ್ನು ಪರಿಹರಿಸೋದು ಬೇರೆ, ಬೇರೆಯವರು ಈ ಸಮಸ್ಯೆ ಇದೆ ಇದನ್ನ ಹಿಂಗೆ ಪರಿಹರಿಸ್ತೀನಿ ಅನ್ನೋದು ಬೇರೆ ಆಗತ್ತೆ. ಯಾವ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ ನಿಮ್ಮ ಹಿರಿಯೂರು? ಮೇಡಮ್, ಅಭಿವೃದ್ಧಿ ವಿಚಾರದಲ್ಲಿ ಇತ್ತೀಚೆಗೆ ತಾವೆಲ್ಲ ನೋಡಿದ್ದೀರ. ಹಣದ ಲಭ್ಯತೆ ಏನು ಸರ್ಕಾರದಲ್ಲಿ, ಇದೆಲ್ಲ ತಮಗೆ ಗೊತ್ತಿರೋದು, ನಾನು ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳು ಆಗರನೇ ಇದೆ ನಮ್ಮ ತಾಲೂಕಲ್ಲಿ. ಮೂಲಭೂತವಾಗಿ ಕುಡಿಯೋ ನೀರಿನ ಸಮಸ್ಯೆ. ಇವತ್ತು ಬನ್ನಿ, ಟ್ಯಾಂಕರಲ್ಲಿ ನೀರು ಹೊಡಿತಾ ಇದ್ದಾರೆ. ಮಾರಿ ಕಡಿಮೆ ವಿ ಸಾಗರ ಡ್ಯಾಮ್ ತುಂಬಿದೆ, ದನಕರುಗಳಿಗೆ ನೀರಿಲ್ಲ, ಅಡಿಕೆ ಗಿಡ ತೆಂಗಿನ ಗಿಡಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಸಾಮಾಜಿಕ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು, ಆರೋಗ್ಯ, ಶಿಕ್ಷಣ. ನಾನು ಹೇಳ್ತೀನಲ್ಲ, ಅಲ್ಲಿ ಎರಡು NH4 ಆಯ್ದು ಹೋಗಿದ್ರು ಬೆಂಗಳೂರಿಗೆ 1.5 ಗಂಟೆ ಜರ್ನಿ ಅಷ್ಟೇ. ಹೌದು. ಹಾಂ, ಎಲ್ಲರೂ ಇಲ್ಲಿಗೆ ಬಂದು ಜೀವನ ಮಾಡೋ ಸ್ಥಿತಿ ಆಗಿದೆ. ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿಲ್ಲ, ನಿರುದ್ಯೋಗ, ಯುವಕರು, ಪರಿಶಿಷ್ಟ ಜಾತಿ ಪಂಗಡದವರ ಅಭಿವೃದ್ಧಿ ಆಗಬೇಕಾಗಿದೆ, ಮಹಿಳೆಯರ ಅಭಿವೃದ್ಧಿ, ಇನ್ನು ತುಂಬ ಅನೇಕ ಕೆಲಸಗಳಿದ್ದಾವೆ ನೋಡಿ. ಅದು ಸುತ್ತ ಅದು ಆಂಧ್ರ ಬಾರ್ಡ್ರ್ ಇದೆ, ಈ ಕಡೆ ತುಮಕೂರು ಜಿಲ್ಲೆ ಬಾರ್ಡ್ರ್ ಇದೆ, ಆ ಕಡೆ ದಾವಣಗೆರೆ ಜಿಲ್ಲೆ ಬಾರ್ಡ್ರ್ ಇದೆ. ನಮ್ಮದು ಹೈವೇಯಲ್ಲಿ ಹೋಗಿದ್ರು ಇನ್ನೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಲ್ಲಿ. ನಿಮ್ಗೆ ಅನ್ಸಲ್ವಾ, ಎಷ್ಟೋ ಸಂದರ್ಭದಲ್ಲಿ ಈ ರೀತಿಯ ರಾಜಕೀಯ ಮೇಲಾಟಗಳನ್ನು ನೋಡಿದಾಗ ಯಾವ ಪುರುಷಾರ್ಥಕ್ಕೆ ಇದನ್ನೊಂದು ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ ಅಂತ ಫೀಲಿಂಗ್ ಬರಲ್ವಾ? ಮೇಡಮ್, ಇಲ್ಲಿ ಏನಾಗ್ತದೆ ಅಂದರೆ ಬೈ ಎಲೆಕ್ಷನ್, ಈ ಚುನಾವಣೆ ಯಾವುದೇ ಸರ್ಕಾರದ ಮೇಲೆ ಯಾವ ಪಕ್ಷ ಗೆದ್ರೂ ಯಾರಿಗೂ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ಆಡಳಿತ ಪಕ್ಷಕ್ಕೆ ಏನಾದರೂ ಸ್ವಲ್ಪ ಪ್ರತಿಷ್ಠೆ ಆಗಿರ್ತದೆ, ತಮಗೆ ಗೊತ್ತಲ್ಲ. ಒಂದು ಸೀಟ್ ಇದ್ದ ಯಾರಿಗೂ ಸರ್ಕಾರ ರಚನೆ ಮಾಡೋದಾಗಲಿ ಏನೂ ಆಗೋದಿಲ್ಲ, ಏಳು ಬೀಳು. ಆದರೂ ಇದನ್ನು ಅವರು ಮನಗಂಡು ಇದೊಂದು ಸೀಟ್ ಇದ್ದ ಏನೂ ಆಗಲ್ಲ, ಅಟ್ಲೀಸ್ಟ್ ಸ್ಥಳೀಯರಿಗೆ ಕೊಡಬೇಕು, ಕೊಟ್ಬಿಟ್ಟು ಆ ಸ್ಥಳೀಯರ ವಿಶ್ವಾಸನ ಗಳಿಸ್ಬೇಕು ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಪ್ರಾದೇಶ ಪಕ್ಷಗಳಿರ್ಬೋದು. ಹಿರಿಯೂರಿನ ಜನಗಳ ನಾಡಿ ಮಿಡಿತ ಏನಿದೆ, ಅವ್ರ ಮನಸ್ಸಲ್ಲಿ ಏನಿದೆ, ನಮ್ಮವ್ರು ಆಗಲಿ ಅಂತ ಇದ್ದರೆ ಅವ್ರಿಗೆ ಕೊಡಿ. ನಿಮ್ಮ ಆಪ್ತ ಬಳಗದಲ್ಲಿ ರಾಜು ಅವರು ಕಂಟೆಸ್ಟ್ ಮಾಡಲಿ ಅನ್ನುವಂತಹ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜ ಮೇಡಮ್. ನಾನು ರಿಟೈರ್ಡ್ ಆದಮೇಲೆ ನಾನೀಗಾಗಲೇ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ಸಮುದ್ರ ಅದು ಖಂಡಿತ ಮೇಡಮ್, ಅದೊಂದು ಪ್ರತಿಷ್ಠಿತ ಚುನಾವಣೆ, ಅಲ್ಲೇನೋ ಈಸಿ ಇರಲಿಲ್ಲ. ಸವಾಲು, ಸವಾಲುಗಳನ್ನು ಎದುರಿಸಿ ಮೆಟ್ಟಿ ಗೆದ್ದು ಬಂದಿದ್ದೀನಿ. ಇಲ್ಲಿ ಅಷ್ಟೇ, ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಸ್ಥಳೀಯರು ಯಾವತ್ತು, ಹಿರಿಯೂರು ಜನ ಯಾವತ್ತು ನನ್ನ ಕೈ ಬಿಡಲ್ಲ ಅಂತಕ್ಕಂಥ ಅಚಲವಾದ ವಿಶ್ವಾಸ ನನಗಿದೆ ಮೇಡಮ್. ಒಕ್ಕಲಿಗರ ಸಂಘದ ಚುನಾವಣೆ ಅಂದಾಗ ಅಷ್ಟು ಸುಲಭದ ಮಾತು ಆಗಿರಲ್ಲ. ಅಷ್ಟು ಜನರ, ಯಾಕಂದ್ರೆ ಆ ಸಮಾನ ಮನಸ್ಕರನ್ನೂ ಎದುರಿಸಬೇಕು, ಸಮಾನ ಮನಸ್ಕರಲ್ಲವ್ರದವ್ರನ್ನೂ ಗೆಲ್ಲಬೇಕು ಅಂತ ಒಂದು ಪ್ರಬಲವಾದಂಥ ಚುನಾವಣೆಯನ್ನು ಗೆದ್ದವರಿಗೆ ಒಂದು ಪಕ್ಷ ನೀವಿಲ್ಲಿ ಕಂಟೆಸ್ಟ್ ಮಾಡಿದ್ರೆ, ಪಕ್ಷ ಆಮೇಲೆ ಅದವ್ರ ನಿರ್ಧಾರ ತಗೊಂಡ್ಲಿ, ಗೆಲ್ಲುವ ವಿಶ್ವಾಸ ಇದೆಯಾ? ಖಂಡಿತ ಮೇಡಮ್. ಯಾಕೆಂದರೆ ನನಗೆ ಸಹಪಾಠಿಗಳಿದ್ದಾರೆ, ನನ್ನ ಜೊತೆ ಓದಿದ ಎಷ್ಟೋ ಸಾವಿರಾರು ಜನ ಹುಡುಗರಿದ್ದಾರೆ, ನನ್ನ ಕ್ಲಾಸ್ಮೇಟ್ಸು. ನನಗೆ ಪಾಠ ಮಾಡಿದ ಗುರುಗಳಿದ್ದಾರೆ, 1ನೇ ತರಗತಿ ಇದ್ದ ಡಿಗ್ರಿವರೆಗೂ. ಆಮೇಲೆ ನಾನು ಪಾಠ ಮಾಡಿರ್ತಕ್ಕಂಥ ನನ್ನ ಶಿಷ್ಯರಿದ್ದಾರೆ, ಅವ್ರಿಗೆಲ್ಲ ಗೊತ್ತು ರಾಜು ಯಾವುದೇ ಹುದ್ದೆಯಲ್ಲಿದ್ದರೂ ಆ ಹುದ್ದೆಗೆ ನ್ಯಾಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ನನ್ನ ಬಂಧುಗಳಿದ್ದಾರೆ, ಮಹಿಳಾ ಸಂಘಟನೆಗಳಿದ್ದಾರೆ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ನಾನು ಆ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಗೊತ್ತಿದೆ, ಆಡಳಿತದ ಅನುಭವ ಇದೆ, ರಾಜಕೀಯ ಹಿನ್ನೆಲೆ ಇದೆ. ಎರಡನ್ನೂ ಇರೋದರಿಂದ ರಾಜು ಖಂಡಿತ ಒಬ್ಬ ಒಳ್ಳೆಯ ವ್ಯಕ್ತಿ, ಆತನ ಈ ಸರಿ ಅಲ್ಲಿ ಆ ಕ್ಷೇತ್ರಕ್ಕೆ ನಿಲ್ಲಿಸಿ ಗೆಲ್ಲಿಸಬೇಕು ಅಂತಕ್ಕಂಥ ಪ್ರಬಲವಾದ ಒಂದು ಆಸೆ ಅವರಲ್ಲಿದೆ. ಮುಖ್ಯವಾಗಿ ಶಿಕ್ಷಣ ಇದೆ ಸರ್ ನಿಮ್ಮಲ್ಲಿ? ಎಸ್, ಶಿಕ್ಷಣನೂ ಇದೆ ಮೇಡಮ್. ಡಾಕ್ಟ್ರೇಟ್ ತೊಗೊಂಡಿದ್ದೀನಿ ನಾನು ಕುಮಾರಸ್ವಾಮಿ ಅವರಿಂದ. ನೋಡಿ, ಮೊನ್ನೆ ಅಹಮದಾಬಾದಲ್ಲಿ
ಕೇಂದ್ರ ಸಚಿವರು ಕುಮಾರಣ್ಣರೇ ನನಗೆ ಡಾಕ್ಟರೇಟ್ ಅವಾರ್ಡ್ ಮಾಡಿದರು. ನಾನು ಸಾಮಾಜಿಕ ಸೇವೆಗೆ ಬಂದಿದ್ದು. ನಾನು ಡಬಲ್ ಡಿಗ್ರಿ ಗ್ರ್ಯಾಜುಯೇಟು. ನನಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಆಡಳಿತದ ಅನುಭವ ಇದೆ. ಆ ನಿಟ್ಟಿನಲ್ಲಿ ಸ್ಥಳೀಯ. ಹೌದು, ಅದೇ ಸರಿಯಾದ ಮಾನದಂಡ. ಎಸ್ ಮೇಡಮ್, ನಂದು ಲೋಕಲ್ ಅಜೆಂಡಾ. ನಾನು ಲೋಕಲ್ ರಾಜು. ನಾನು ಲೋಕಲ್ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು, ನಮ್ಮವ್ರು ಆಗಬೇಕು, ಯಾರಾದರೂ ಆಗಲಿ. ರಾಜು ಅವ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೊತ್ತು, ರಾಜು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಗೊತ್ತು. ಕರೆದು ಟಿಕೆಟ್ ಕೊಡ್ಬೋದಲ್ಲ ಈಗ? ಮೇಡಮ್ ನೋಡೋಣ ಮೇಡಮ್, ಅದನ್ನು ಆ ಪ್ರಯತ್ನದಲ್ಲೇ ಇದ್ದೀವಿ, ಆ ಪ್ರಯತ್ನದಲ್ಲೇ ಇದ್ದೀನಿ. ನೋಡೋಣ ಇದು ಇನ್ನು ಎಲ್ಲಿಗೆ ಬಂದು ಮುಟ್ತದೆ ಅಂತಕ್ಕಂಥದ್ದನ್ನು. ಏಕೆಂದರೆ ನನಗೆ ವಿಶ್ವಾಸ ಇದೆ. ಏಕೆಂದರೆ ಇದೊಂದು ಸೀಟು ಯಾವುದೇ ಪಕ್ಷದ ಆಡಳಿತದ ಮೇಲೆ ಯಾವುದೇ ಪರಿಣಾಮ ಬೀಳೋದಿಲ್ಲ. ವಾಸ್ತವ ಅದು. ಗೆದ್ದರು ಏನೋ ಅಂತ ಏನು ಹೆಮ್ಮೆ ಇಲ್ಲ, ಸೋತರು ಏನು ಯಾವುದಕ್ಕೂ ಏನು ತೊಂದರೆ ಇಲ್ಲ. ಈ ನಿಟ್ಟಿನಲ್ಲಿ ಸ್ಥಳೀಯರನ್ನು ಅವರು ಹಿಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಇದುವರೆಗೂ ಆಗಿರ್ತಕ್ಕಂಥ ಲೋಪಗಳನ್ನು ರಾಜಕೀಯ ಪಕ್ಷಗಳು ಸರಿಪಡಿಸ್ಕೊಳ್ಬೋದು. ಬೇರೆ ಬೇರೆ ಪರಕೀಯವ್ರನ್ನೆಲ್ಲ ತಂದು ಇಲ್ಲಿ ತುಂಬಿದ್ರಲ್ಲ, ಇದನ್ನು ಸರಿಪಡಿಸ್ಕೊಂಡು ಸ್ಥಳೀಯರನ್ನ ನೋಡಿ, 2 ಪಕ್ಷದಲ್ಲಿ 3 ಪಕ್ಷದಲ್ಲಿ ಸ್ಥಳೀಯರಿಗೆ ಕೊಟ್ಟರೆ ಯಾರೋ ಒಬ್ಬರು ಸ್ಥಳೀಯರು ಆಯ್ಕೆ ಆಗ್ತೀವಿ. ನಿಮ್ಮ ಸ್ಟ್ರೆಂತ್ ಏನು ಹಾಗಾದರೆ? ನೀವು ಹೇಳಿದ್ರಿ ನನಗೆ ಕಲಿಸಿದ ಗುರುಗಳು ಇದ್ದಾರೆ, ನನ್ನ ಸಹಪಾಠಿಗಳು ಇದ್ದಾರೆ, ನಾನು ಕಲಿಸಿದ ಮಕ್ಕಳು ಇದ್ದಾರೆ ಅಂತ. ನಿಮ್ಮ ಹಿಂದೆ ಏನಾದರೂ ಯುವ ಪಡೆ ಇದೆಯಾ? ಅಥವಾ ಒಂದು ಮಹಿಳೆ ಅಂದರೆ ಶಕ್ತಿ, ಆ ಮಹಿಳಾ ಶಕ್ತಿ ಏನಾದರೂ? ಖಂಡಿತ ಇದೆ ಮೇಡಮ್, ಯುವ ಪಡೆನೂ ಇದೆ, ಮಹಿಳಾ ಶಕ್ತಿನೂ ಇದೆ. ಪರಿಶಿಷ್ಟ ಜಾತಿ ಪಂಗಡದವರು ನನ್ನ ಜೊತೆ ಇದ್ದಾರೆ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರವರು, ತುಂಬ ಜನ ನಾನು ವಿಶ್ವಾಸ ಗಳಿಸಿದ್ದೀನಿ. ನಾನೊಬ್ಬ ಸ್ನೇಹಜೀವಿ, ಜೊತೆಗೆ ಸಾಮಾಜಿಕ ಕಳಕಳಿ ಉಳ್ಳಂಥ ವ್ಯಕ್ತಿ ನಾನು. ಅದು ಎಲ್ಲರಿಗೂ ಗೊತ್ತು ಮೇಡಮ್. ನಾನು ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅವರು ನಾನೇನು ಮಾಡಿದ್ದೀನಿ ಇದುವರೆಗೂ ಸೇವೆನಾ, ಸರ್ಕಾರಿ ನೌಕರಿಯಲ್ಲಿ ಏನು ಮಾಡಿದ್ದೀನಿ, ವಕೀಲರ ಸಂಘ ಡೈರೆಕ್ಟ್ರಲ್ಲ ಆದಮೇಲೆ ಏನು ಮಾಡಿದ್ದೀನಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳಿಗೇನು ನಾನು ಸಹಾಯ ಮಾಡಿದ್ದೀನಿ, ಸಾಮಾಜಿಕವಾಗಿ ಜನಗಳಿಗೆ ಆರ್ಥಿಕವಾಗಿ ರೋಗಿಗಳಿಗೇನು ಸಹಾಯ ಮಾಡಿದ್ದೀನಿ, ನನಗೆಲ್ಲ ಅವ್ರಿಗೆ ಮಂದಟ್ಟಾಗಿದೆ. ನಾನೇನು ರಾಜು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದೇನೂ ಇಲ್ಲ ಕ್ಷೇತ್ರದಲ್ಲಿ. ನಿಜ ನಿಜ. ರಾಜು ಏನು ಬೇತರಪಾಳ್ಯ ರಾಜು ಅಂದರೆ ಎಲ್ರಿಗೂ ಗೊತ್ತು. ಬರಲಿ, ಆತ ಬಂದರೆ ಈ ಸರಿ ಖಂಡಿತ ಗೆಲ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸ ಅವರಲ್ಲಿದೆ. ಅವರ ಆಸೆಗೆ ನಾನು ಹೋಗ್ತಾ ಇರೋದು ಇವತ್ತು. ಸುದೀರ್ಘ 28 ವರ್ಷಗಳ ಅನುಭವದಲ್ಲಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರಿಂದಾಗಿ ನಿಮ್ಮ ಆಪ್ತ ಬಳಗದಲ್ಲಿ ಹಲವರು ಹೇಳಿರ್ತಾರೆ, ಇಲ್ಲ ಯಾರೋ ನಿಮ್ಮಿಂದ ಸಹಕಾರವನ್ನು ಪಡ್ಕೊಂಡವ್ರು, ಅಣ್ಣ ನಿಮ್ಮಿಂದ ಉಪಕಾರ ಆಯಿತು, ಬದುಕು ಕೆಟ್ಕೊಂಡೆ, ಸರ್ ನಿಮ್ಮಿಂದ ಉಪಕಾರ ಆಯಿತು, ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ಈ ಥರದ ಒಂದಷ್ಟು ಫೀಡ್ಬ್ಯಾಕ್ ಡೆಫಿನೆಟ್ಲಿ ನಿಮಗೆ ಸಿಕ್ಕಿರುತ್ತೆ. ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ನನ್ನ ವ್ಯಾಪ್ತಿಯಲ್ಲಿ, ನನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ನಾನು ಇಷ್ಟು ಮಾಡಿದ್ದೀನಿ, ರಾಜಕೀಯಕ್ಕೆ ಬಂದರೆ ಮುಂದೊಂದು ದಿವಸ ಅನುದಾನ ಮತ್ತೊಂದು ಲಭ್ಯ ಆಯಿತು ಅಂದರೆ ನನ್ನ ಕ್ಷೇತ್ರಕ್ಕೆ ನಾನು ಕೊಡ್ಬೋದು ಅನ್ನೋ ಭಾವನೆ ಬಂದಿದೆಯಾ? ಡೆಫಿನೆಟ್ಲಿ ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಅಭ್ಯಾಸ ಇದೆ. ಎಲ್ಲ ಇಲಾಖೆಗಳಲ್ಲಿ ಎಷ್ಟು ಇಲಾಖೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಹೋಗಿ ಅನುದಾನ ತರಬೇಕು, ನನ್ನ ತಾಲೂಕಿನ ಯಾವ್ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು, ಆ ನಿಟ್ಟಿನಲ್ಲಿ ನನಗೆ ನಾಲೆಡ್ಜ್ ಇದೆ. ಅದನ್ನು ನಾನು ಅಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗಿದೆ. ಲೋಪ ಆಗಿದೆ ಸರ್, ಈಗ 3 ಪಕ್ಷಗಳಿಂದ ಲೋಪ ಆಗಿದೆ. ಸರಿಪಡಿಸ್ಬೇಕು ಅಂದರೆ ನನ್ನ ಸಲಹೆ ಇದು ಅನ್ನೋದಾದರೆ ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸ್ಥಳೀಯರ ಮನೋಭಾವ ಏನಿದೆ, ಅವರ ಆಸೆ ಏನಿದೆ ಅನ್ನೋದು ತಿಳ್ಕೊಳ್ಬೇಕು. ಅವರು ಟಿಕೆಟನ್ನು ಬೇರೆಯವರಿಗೆ ಕೊಡೋದಕ್ಕೆ ಮುಂಚೆ ಇದು ನನ್ನ ಮೊದಲನೇ ಆಗ್ರಹ. ಸುಮ್ಮನೆ ಯಾರೋ ಆಮದು ಮಾಡಿ ಕಳಿಸಿದರೆ ಖಂಡಿತ ಈ ಸರಿ ಕೆಲವು ಹಳ್ಳಿಗಳಲ್ಲಿ ಚುನಾವಣೆನೇ ಬಹಿಷ್ಕಾರ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗಲಿದ್ದನೂ ನಾವು ಪರಕೀಯರ ಪಾಲಾಗ್ಬಿಟ್ಟಿದ್ದೀವಿ ಅಂದರೆ ಏನು ಅರ್ಥ? ಇಷ್ಟೊಂದು ರಾಜಕೀಯ ಜ್ಞಾನ ಹೈ ಲೆವೆಲಲ್ಲಿ ಇದ್ದಂಥ ಈ ಕಾಲದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ಗಳಿಲ್ವಾ? MP ಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಲ್ವಾ? MLA ಗೆ ಹಿರಿಯೂರು ತಾಲೂಕಿನಲ್ಲಿ ಯಾರೂ ಸಮರ್ಥರಿಲ್ವಾ? ಒಂದು ದುರ್ದೈವ ಇದು. ಅದನ್ನು ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಹೋಗಲಾಡಿಸ್ಬೇಕು. ಆರೋಪ ಮಾಡಬೇಕಾ ಬೇಡವ ನನಗೆ ಗೊತ್ತಿಲ್ಲ ಸರ್. ಮೋಸ ಹೋಗೋರಿರೋರ್ಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆ ಆಧಾರದಲ್ಲಿ ಕೇಳ್ತಾ ಇದ್ದೀನಿ. ಇದುವರೆಗಿನ ಹಿಸ್ಟ್ರಿಯನ್ನು ನೋಡಿದ್ರೆ ಹೊರಗಿನವ್ರನ್ನ ಗೆಲ್ಲಿಸಿದ್ದಾರೆ ನಿಮ್ಮ ಸ್ಥಳೀಯ ಮತದಾರರು. ಅಫ್ಕೋರ್ಸ್ ನೀವು ಹೇಳ್ದಂಗೆ ಟಿಕೆಟ್ ಅನೌನ್ಸ್ ಮಾಡೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು. ಇವತ್ತು ರಾಜು ಎಚ್ಚೆತ್ಕೊಂಡಿದ್ದಾರೆ. ನಿಮ್ಮ ಸ್ಥಳೀಯರು ನಿಮ್ಮ ಜೊತೆಗೆ ದನಿಗೂಡಿಸಿದಾರ, ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರಾ? ಸ್ಥಳೀಯರ ವೇದಿಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಬನ್ನಿ ಸರ್, ನಾವೆಲ್ಲ ಸೇರಿ, ಎಲ್ಲ ಜಾತಿ ಧರ್ಮದವರು ಸೇರಿ, ತಾಲೂಕಿನವರು ಲೋಕಲ್ನವರು ಒಂದು ಮೀಟಿಂಗ್ ಮಾಡೋಣ.
ಆ ಮೀಟಿಂಗಲ್ಲಿ ಸ್ಥಳೀಯರಿಗೆ ಕೊಡಬೇಕಂತ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಏರೋಣ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ನಾವು ನಮ್ಮ ಸ್ನೇಹಿತರೆಲ್ಲ ಎಲ್ಲ ಪಕ್ಷದವರು, 3 ಪಕ್ಷದವರು ಇರಲಿ, ಎಲ್ಲ ಧರ್ಮ ಜಾತಿಯವರು ಇರಲಿ, ಒಂದು ವೇದಿಕೆ ಮಾಡಿಕೊಂಡು ಚರ್ಚೆ ಮಾಡ್ತೀವಿ. ಸ್ಥಳೀಯರಿಗೆ ಕೊಡಬೇಕು ಅಂತ ಆಗ್ರಹಿಸ್ತೀವಿ ರಾಜಕೀಯ ಪಕ್ಷಗಳಿಗೆ. ಅದನ್ನು ಈ ಮೂಲಕನೂ ಆಗ್ರಹಿಸ್ತಾ ಇದ್ದೀವಿ. ಒಂದು ಅವಕಾಶ ಸಿಕ್ಕರೆ ಒಂದು ಪಕ್ಷ ಈ ಚುನಾವಣೆಯಲ್ಲಿ ಗೆದ್ರೆ, ಉಪಚುನಾವಣೆ ಆಗಿದ್ರು ಕೂಡ ಇರುವಂಥ ಅವಕಾಶದಲ್ಲಿ ಈ ಬದಲಾವಣೆ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ. ಮೇಡಮ್, ತಮಗೆ ಗೊತ್ತಿರೋ ಹಾಗೆ 2 ವರ್ಷ ಇದೆ ಇನ್ನು. ಚುನಾವಣೆ ಆಗೋ ಹೊತ್ತಿಗೆ ಎಷ್ಟಿರ್ತದೆ ಗೊತ್ತಿಲ್ಲ ಅವಧಿ. ಇರುವ ಅಲ್ಪಾವಧಿಯಲ್ಲಿ ಲಭ್ಯವಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಮೊದಲನೇದಾಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಡೋದು, ಎರಡನೇದಾಗಿ ದನಕರುಗಳಿಗೆ ಮತ್ತು ರೈತರಿಗೆ ಅವ್ರಿಗೆ ಏನು ಕಷ್ಟಗಳಿದ್ದಾವೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀನಿ. ಮೂರನೇದಾಗಿ ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ, ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಹಿಂದುಳಿದ ವರ್ಗದವರು, ಮಹಿಳೆಯರು, ಅಲ್ಪಸಂಖ್ಯಾತರು ಅವ್ರನ್ನೆಲ್ಲ ಜೊತೆಗಿಟ್ಕೊಂಡು ನಾನು ಖಂಡಿತ ಅಲ್ಪ ಅವಧಿನಲ್ಲಿ ನಾನು ಆಡಳಿತದಲ್ಲಿ ಯಶಸ್ವಿ ಆಗ್ತೀನಿ ಅಂತಕ್ಕಂಥ ಭರವಸೆ ನನ್ನಲ್ಲಿದೆ ಮೇಡಮ್. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಹಿರಿಯೂರ ಧ್ವನಿಯಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಹಿರಿಯೂರು ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ವೀಕ್ಷಕರೇ, ಅನಿವಾರ್ಯವಾಗಿ ಉಪಚುನಾವಣೆ ಆಗ್ತಾ ಇದೆ. ಆದರೆ ಹಿರಿಯೂರಿನ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಲೋಪವಾಗಿದೆ. ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷ ಹಾಗೆಯೇ ಪ್ರಾದೇಶಿಕ ಪಕ್ಷ JDSಗೆ ಇದೊಂದು ಸದಾವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪರಕೀಯರ ಆಳ್ವಿಕೆಗೆ ಒಂದು ಫುಲ್ ಸ್ಟಾಪ್ ಹಾಕಿ ಸ್ಥಳೀಯ ನಾಯಕತ್ವವನ್ನು ನೀವೇನಾದರೂ ಬೆಳೆಸಿದ್ರಿ ಅಂತ ಹೇಳಿದ್ರೆ, ಇದೊಂದು ಉಪಚುನಾವಣೆ ಆಗಿರ್ಬೋದು, ಅಲ್ಪಾವಧಿ ಆಗಿರ್ಬೋದು, ಇಲ್ಲಿ ಒಂದು ನೀವು ಸ್ಟಾರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ 28ರ ಚುನಾವಣೆಯಲ್ಲಿ ಮಗದೊಬ್ಬ ಸ್ಥಳೀಯ ನಾಯಕ ಖಂಡಿತ ಹುಟ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.